ನಮಸ್ಕಾರ ಎಲ್ಲರಿಗೂ. ಇವತ್ತು ಮಲ್ಟಿಫ್ಲೋರೈಡ್ ಬಗ್ಗೆ ನೋಡೋಣ. ಮಲ್ಟಿಫ್ಲೋರೈಡ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ಸ್ ಎ ಸ್ಟೋನ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಇಟ್ಸ್ ಎ ಕ್ರಿಸ್ಟಲ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಯಾಕೆ ಗೊತ್ತಾ? ಇದು ಡಿಟರ್ಮಿನೇಷನ್ ಇನ್ಕ್ರೀಸ್ ಮಾಡುತ್ತೆ, ಏಮ್ ಮತ್ತು ಫೋಕಸ್ಡ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಚಿಲ್ಡ್ರನ್ಸಲ್ಲಿ ಮೆಂಟಲ್ ಕ್ಲಾರಿಟಿ ಇಂಪ್ರೂವ್ ಮಾಡುತ್ತೆ, ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಮೇನ್ ಯಾಕೆ ಗೊತ್ತಾ ನಾವು ಇದನ್ನೆಲ್ಲ ಸಜೆಸ್ಟ್ ಮಾಡೋದು? ಎಜುಕೇಷನ್ ಟೈಮಲ್ಲಿ ಎನರ್ಜಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಬೇರೆ ಕಡೆ ಡೈವರ್ಟ್ ಆಗಬಾರ್ದು ಎಜುಕೇಷನ್ ಟೈಮಲ್ಲಿ ಅನ್ನೋ ರೀಸನಿಂದನೇ ಡಿಟರ್ಮಿನೇಷನ್ ಅಂತ ಫಸ್ಟ್ ಕೇಳಿದ್ವಲ್ಲ, ಇದು ರೀಸನಿಂದನೇ ಮೇನ್ ಇದು ಸಜೆಸ್ಟ್ ಮಾಡೋದು. ಕಾನ್ಸಂಟ್ರೇಷನ್, ಡಿಟರ್ಮಿನೇಷನ್ ಏಮ್ ಅನ್ನೋದು ಅಂತಂದರೆ ಆಟೋಮೆಟಿಕ್ ಓದ್ತಾರೆ. ಲರ್ನಿಂಗ್ ಸ್ಕಿಲ್ಸ್ ಮತ್ತು ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಈ ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಅವರು ಒಳ್ಳೊಳ್ಳೆ ಯೋಜನೆಗಳನ್ನ ಪ್ಲಾನ್ ಮಾಡ್ತಾರೆ, ಒಳ್ಳೊಳ್ಳೆ ಆರ್ಗನೈಸೇಷನಲ್ಲಿ ಸೆಟ್ಲ್ ಆಗಬೇಕಂತ ಯೋಚನೆ ಮಾಡ್ತಾರೆ, ಒಳ್ಳೊಳ್ಳೆ ಕಾಲೇಜ್ ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಮೆಡಿಟೇಷನ್ ಮಾಡೋ ಟೈಮಲ್ಲಿ ಇದನ್ನ ಹಾಕೊಂಡು ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಮೈಂಡ್ ಕಾಮ್ ಆಗಿರುತ್ತೆ. ಇದನ್ನ ವಿಯರ್ ಮಾಡೋದ್ರಿಂದ ನಾವು ಏನೋ ಮಾಡಬೇಕು, ಓದಬೇಕು, ಕಲಿಬೇಕು, ಡಿಟರ್ಮಿನ್ ಆಗಿರಬೇಕು, ಬೇರೆ ಕಡೆ ಡೈವರ್ಟ್ ಆಗಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಇದ್ರ ಜೊತೆಗೆ ಅಮೆಥಿಸ್ಟ್ ಅಂತ ಒಂದು ಬರುತ್ತೆ, ಇದು ಅಲ್ಟಿಮೇಟ್ ಸ್ಟೋನ್. ಅವೆರಡನ್ನೂ ಕಾಂಬೋದಲ್ಲಿ ನಾವು ಆಫೀಸಲ್ಲಿ ಸೇಲ್ ಮಾಡ್ತಾ ಇದ್ದೀವಿ, ತಗೋಬೋದು. ಅಥವಾ ನೀವು ಡೈರೆಕ್ಟಾಗಿ ಮಲ್ಟಿಫ್ಲೋರೈಡ್ ಬೇಕಂದ್ರೆ ಮಲ್ಟಿಫ್ಲೋರೈಟೇ ಸಿಗುತ್ತೆ, ಅಥವಾ ಅಮೆಥಿಸ್ಟ್ ಬೇಕಂದ್ರೆ ಅಮೆಥಿಸ್ಟೇ ಸಿಗುತ್ತೆ. ನೀವು ಎರಡೂ ಪ್ಲಾನ್ ಮಾಡ್ಕೊತಿದ್ರೆ ಕಾಂಬಿನೇಷನ್ ಕೂಡ ಸಿಗುತ್ತೆ. ಯಾರು ಆಫೀಸಲ್ಲಿ ತೊಗೊಳಕ್ಕಾಗಲ್ವೋ ಅವ್ರಿಗೆಲ್ಲರಿಗೂ ಕೊರಿಯರ್ ಕೂಡ ಮಾಡಿಸ್ತೀವಿ. ಬಟ್ ಕ್ವಾಲಿಟಿ ಬಗ್ಗೆ ನಾವು ಯಾವುದೇ ಆದಂಥ ಕಾಂಪ್ರಮೈಸ್ ಇರಲ್ಲ, ಎಲ್ಲದು ಒರಿಜಿನಲ್ ಸ್ಟೋನ್ಸೇ ಇರುತ್ತೆ. ಹೌ ಟು ಫೈಂಡ್ ಒರಿಜಿನಲ್ ಆ್ಯಂಡ್ ಫೇಕ್ ಕ್ರಿಸ್ಟಲ್ಸ್ ಅಂತ ವೀಡಿಯೋಸ್ ಕೂಡ ಮಾಡಿದ್ದೀವಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ.